ಬತ್ತಾ ಇದ್ದಾಳೆ ಅಲ್ಲಿ ಬತ್ತಾ ಇದ್ದಾಳೆ. ಏ ಅಕ್ಕ ಜೇಕಯ್ಯ ಬಾರೆ ತಾಯಿ ಜಲ್ದು ಥೋ ಎಲ್ಲರೂ ಇದಾರಿ, ನೀನೊಬ್ಳು ಬಂದಿಲ್ಲ ಬಾ. ಬಂದೆ 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 ಏ ಬಾರ್ ನನ್ನ ತಾಯಿ, ಅಲ್ಲಿ ಸಾರು ಬಂದವ್ರೆ. ನೀನೊಬ್ಳಿಲ್ಲ ಸಾರು, ಎಲ್ಲರೂ ಇದ್ದಾರೆ ಅಂತ ಅವಾಗಿಂದ ಕೇಳ್ತಾ ಇದ್ದಾರೆ. ಜಯಮ್ಮ ಒಬ್ಳು ಇಲ್ಲ ಅಂತ ಅಂದ್ವಿ, ಅಯ್ಯಮ್ಮ ಬರಲಿಲ್ಲ ನೋಡಿ ಯಾಕೆ ಬಂದಿಲ್ಲ, ಟೈಮ್ ಸರಿಯಾಗಿ ಬರ್ಬೇಕು ತಾನೆ ಅಂತ ಹೇಳಿ ಸಾರು ಸಿಟ್ಟು ಹಾಕ್ತಿದ್ರು. ಬಾ ನೀನು ಟೈಮ್ ಸರಿಯಾಗಿ ಬರ್ಬೇಕು ಸಂಗುತ್ತಕ್ಕೆ. ಯಾಕೆ ಬರ್ತಾರೆ ಟೈಮ್ ಸರಿಯಾಗಿ ಲಿಸ್ಮಕ್ಕ ನಡಿಗೆ ಇಲ್ಲಿ ಹೇಳ್ತೀನಿ. ನಾವು ಹೋದ್ವಾರ 1 ಗಂಟೆ ಕಾದಿದೀವಿ ಅಯ್ಯಪ್ಪನ. ನಾನು ತಗವೆಲ್ಲ ಬಿಟ್ಬಿಡ್ಬೇಕಾ ಸಾರು ಪಾರು. ಅರೇನಿಲ್ಲ ನಾನು ಆ ಸಾರ್ಗೇನೆ ಆನೇನು ಹೆದರಿಕೆ ಮೇಲೆ ನೀವು ಸಾರು 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 ಅಂತೀರ. ಅಯ್ಯಪ್ಪನ್ನೇ ನಂಗೇನೆ. ನಾವು ಹೋದ್ವಾರ 7 ತಿಂತಕ ಕಾದಿದ್ದೀನಿ. 7 ತಿಂತಕ ಕಾದಿದ್ದೀನಿ ಗೊತ್ತಿ. 1 ಗಂಟೆ ಕಾದಿರೋದು ಅಯ್ಯಪ್ಪನ. ನಾವು ಬರಲಿಲ್ಲ ಅಂದ್ರೆ ಒಂದ್ಸಲ ಕಾಯಕ್ಕಾಗಲ್ವಿ. ಅಯ್ಯಪ್ಪನ ದೊಡ್ಡಿದಮ್ಮಂಗೆ ಅಯ್ಯಪ್ಪನ ಕಾತ್ಕೊಂಡು ಕುಕ್ಕಬೇಕು ನಾವು. ಇದೊಳ್ಳೆ ಸರಿ ಹೋಯ್ತು ನಡಿಯೇ. ನಮ್ಮನ್ನು ಕಾಯ್ಬೇಕು. ಇಲ್ಲಡು ಲಸ್ಮಕ್ಕ ನಡಿ ನಂತ ಮಾತಾಡ್ಲಿ ಸಾರು ಹೇಳ್ತೀನಿ ಸರಿಯಾಗಿ. ನಾವು ಬಂದಾಗ ಅಯ್ಯಪ್ಪ ಬರಲ್ಲ, ಅಯ್ಯಪ್ಪ ನಾವು ಕಾತ್ಕೊಂಡು ಕುಕ್ಕಬೇಕು, ನಮ್ಮನ್ನಾದ್ರೆ ಅಯ್ಯಪ್ಪ ಕಾಯಲ್ವಂತೆ ನಡಿಯೋದಲ್ಲಿ ಕೇಳೋಣ. ಅರ್ಥ ಅದೇನು ಮಾತಾಡ್ತೀಯ ನೀನೇ ಸರಿ ಮಾತಾಡಕ್ಕೆ ಹೇಳು. ನಾವು ಕಾತ್ಕೊಂಡಾಗ ನೀನು ಬರಲ್ಲ ಅಂತ ಹೇಳು ಬಾ. ಅಯ್ಯಪ್ಪ ಸಿಟ್ಟು ಹಾಕ್ತಾನೆ ಒಳ್ಳೆನಲ್ಲ ಅಯ್ಯಪ್ಪ ಸಾರು ಮಕ್ಕನೆಲ್ಲ ಉಡ್ಗಟ್ಕೊಂತಾನೆ. ನಡಿಲಿ ನಾನು ಸರಿಯಾಗಿ ಮಾತಾಡ್ತೀನಿ. ಯಾವ ನೋಡ್ಯಾರು ಮಾತಾಡಲ್ಲ ನಡಿಗೆ ಇಲ್ಲಿ ನಾನು ಹೇಳ್ತೀನಿ ಸರಿಯಾಗಿ. ನಾವು ಮಾತ್ರ ನಿಮ್ಮನ್ನು ಕಾತ್ಕೊಂಡು ಕುಕ್ಕಬೇಕು, ನೀವು ಮಾತ್ರ ನಮ್ಮನ್ನು ಕಾಯಲ್ವಂತೆ ಕಾಯಬೇಕು. ನಾನು ಯಾವಾಗಲಿ ಪಟ್ ಲೇಟಾಗೆ ಬರೋದು ನನ್ನೇ ಕಾಯ್ಬೇಕು ಅಯ್ಯಪ್ಪ. ನಾನೇ ಸಾರಿ ಪಾರಿಗೆ ಹೆದರಿಕೆ ಮಾಡಿ ಬಿಡು. ಇವ್ರೆ ಏನು ಹೆಂಗಸ್ರು ಸಾರು ಬಂದರು ಅಮ್ಮಂಗಿ. ಅವ್ರನ್ನೇನು ಹಂಗೇನೆ ಅಯ್ಯಯ್ಯಪ್ಪ ನಡೀಲಿ ಇಲ್ಲಿ ಕೇಳ್ತೀನಿ. ನಾವು ಸಂಘ ಮಾಡೋದಕ್ಕೆ ಅವ್ರಿಗೆ ಕೆಲಸ, ನಾವು ಸಂಘ ಮಾಡಲಿಲ್ಲ ಅಂದ್ರೆ ಅವ್ರಿಗಿನ್ನೆಲ್ಲಿ ಕೆಲಸ ಇರೋದೆ. ನಾವೇನೇನು ಏನು ಎರಡು ಬಡ್ಡಿ ಕಟ್ತೀವಿ, ಅವ್ರು ಕೊಟ್ಟಿರೋ ದುಡ್ಡು ಕಟ್ತೀವಿ, ನಾವೇನು ಅವ್ರದ್ದೇನು ನಾವೇನು ತಿಂಬಲ್ಲ. ನಮ್ಮ ದುಡ್ಡಾಗಿನ್ನ ಅವ್ರಿಗೆ ಸಂಬಳ ಕೊಡ್ತಾರೆ ನಡಿಗೆ ಇಲ್ಲಿ ಕೇಳೋಣ. ಹೆಂಗ ಬಾರ್ ನನ್ನ ತಾಯಿ ನೀನು ಸರಿ ಮಾತಾಡ್ತೀಯ, ನನಗೊಟ್ಟು ಮಾತಾಡೋಕ್ಕಾಗಲ್ಲ. ಸಾರೇನು ಅನ್ಕೊಂತಾರೋ ಏನೋ ಅಮ್ಮಂಗಾಗುತ್ತೆ. ನೋಡಿಯಮ್ಮ ಹೇಳಿರ್ತೀನಿ ಇವತ್ತು ಮೀಟಿಂಗಲ್ಲಿ, ನೀವು ಮುಂದಿನ ವಾರದಿಂದ ಕರೆಕ್ಟ್ ಟೈಮಿಂಗ್ ನೀವು ಎಲ್ಲರೂ ಇರಬೇಕು, ಸರಿನಾ? ಎಲ್ಲರೂ ಇರಬೇಕು ಕರೆಕ್ಟ್ ಟೈಮಿಂಗ್. ನಾವು ನಿಮ್ಮನ್ನು ಕಾಯೋದಕ್ಕಾಗೋದಿಲ್ಲಮ್ಮ. ಸರ್ ನಾವೆಲ್ಲರೂ ಬರ್ತೀವಿ. ಜಯಮ್ಮ ಒಬ್ಳೆ ಬರಲ್ಲ. ಸಂಗತಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಪ್ಲಸ್ ಮಕ್ಕನೂ ಬಂದವಳೆ. ಅವಳು ಕರಿಯಕ್ಕೆ ಹೋಗ್ಯವಳೆ ಜಯಮ್ಮನ. ಅವಳು ಒಬ್ಳೆ ಬರಲ್ಲ ಸರ್, ನಾವೆಲ್ಲರೂ ಬರ್ತೀವಿ. ಇನ್ನು ಮುಂದೆ ಹೋಗ್ಬೇಕು, ಬೇರೆ ಬೇರೆ ಕೆಲಸಗಳಿರ್ತಾವೆ ನಮಗೆ. ನಿಮ್ಮನ್ನೇ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನಾವು ಹೇಳಿದ್ವಿ ತಾನೇ ಮೀಟಿಂಗಾಗೆ ಕರೆಕ್ಟ್ ಟೈಮಿಗೆ ಎಲ್ಲರೂ ಹಾಜರಾಗಿರಬೇಕು ಅಂತ. ನೀವೆಲ್ಲನ ಹೇಳ್ಬೇಕು, ಯಾರು ಲೇಟಾಗಿ ಬರ್ತಾರೆ ಅವ್ರಿಗೆ ಬೇಗ ಬರಬೇಕಂತ ನೀವೆಲ್ಲ ಸೇರ್ಕೊಂಡು ಹೇಳ್ಬೇಕು. ಒಬ್ಬರಿಂದನ ಎಲ್ಲರೂ ಬಯಸ್ಕೊಳ್ತೀರಾ ನೋಡಿ, ಸರಿನಾ? ನೀವು ಬೇಗನ ನೀವು ಎಲ್ಲನ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಬೇಗ ನಾನು ಬರ್ತಿದ್ದಂಗೆ ರೆಡಿ ಆಗಿಬಿಡಿರ್ಬೇಕು ನೀವು. ಬಾರೆ ತಾಯಿ ಜೇಕೆ ಎಲ್ಲರೂ ಬಂದವ್ರು, ನೀನು ಒಬ್ಬಳೆ ಬಂದಿಲ್ಲ ಸಂಗುತ್ತಕ್ಕೆ. ಎಲ್ಲರೂ ಕಾಯ್ತಾ ಇದೀವಿ ನಿನ್ನ. ಸಾರಂತೂ ಸಿಟ್ಟು ಆಗ್ತಾ ಇದ್ದಾರೆ. ಎಲ್ಲರೂ ನೀವು ಟೈಮಿಗೆ ಸರಿಯಾಗಿ ಕಾಲ್ ತಗೋಬೇಕು ಅಂತ ಬೈತಾ ಇದ್ದಾರೆ. ಬಾಯಿಲಿ ಕುಸ್ಮಮ್ಮ ಬಿಡೆ ಕಾಯಿಲೇಳು. ನಾವು ಹೋದ್ವಾರ 1 ಗಂಟೆ ತನಕ ಕಾದಿದ್ದೀವಿ. ಈ ಅಪ್ಪನ್ನ ನಾನು 1 ಗಂಟೆ ತನಕ ಉಂಡಿಲ್ಲ ತಿಂದಿಲ್ಲ. ಸಾರು ಬರ್ತಾರೆ ಅಂತಾನ ಕಾತ್ಕೊಂಡು ಕೂಕೊಂಡಿದ್ದೀವಿ. ಕೋಳಿ ಹೋಗ್ದಿಲ್ದಾರು ಹೋಗ್ಲಿಲ್ಲ, ಹೇಳತ್ತಾದ್ರೂ ಬರಲಿಲ್ಲ ಈ ಅಪ್ಪ. ನಾವು ಬರ್ದಿಲ್ದಂಗೆ ಮಾತ್ರ ಮೀಟಿಂಗ್ ಮಾಡ್ತಾನೆ ಈ ಅಪ್ಪ. ಅದೇನು ಸರಿಯಾಗುತ್ತೆ? ಅಲ್ಲ ಕಣ್ರಿ ಸರ್, ನಾವು ಹೋದ್ವಾರ 1 ಗಂಟೆ ಕಾದಿದ್ದೀನಿ. ಇಲ್ಲಿ ನೋಡಿಯಮ್ಮ, ನೀವು ಅದೆಲ್ಲ ಹೇಳ್ಬೇಡಿ ನನಗೇನು. ನಾನು ಯಾವ ಟೈಮಿಂಗ್ಸ್ ಹೇಳಿದೆ, ಈಗ ನಂದು ಹೋದ್ವಾರ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ಬರೋದಕ್ಕಾಗಲಿಲ್ಲ, ಸ್ವಲ್ಪ ಬೇರೆ ಕೆಲಸ ಇತ್ತು, ಅಲ್ಲಿ ಯಾರೋ ಸ್ವಲ್ಪ ಕಟ್ಟಲಿಲ್ಲ ಇಂದನೂರಲ್ಲಿ. ಇನ್ನು ಮುಂದೆ ಹೋಗಬೇಕು, ಮುಂದೆ ನನಗಿನ್ನೂ ಕೆಲಸಗಳು ಇರ್ತವೆ. ಇದೊಂದೇ ಊರಲ್ಲ, ಇನ್ನು ಮುಂದೆ ಹೋಗ್ತಾ ಇರಬೇಕು. ಕಾತ್ಕೊಂಡು ನಿಮ್ಮಂಗೆ ಅಲ್ಲೂ ಜನ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನೀವು ಇಲ್ಲೇ ಹಿಂಗೆ ಲೇಟ್ ಮಾಡಿದ್ರೆ ಅಲ್ಲ, ಅರ್ಧ ಗಂಟೆ ಆಯಿತು ನಾನು ಬಂದು, ನೀವು ಇನ್ನೂ ಬರಬೇಕು ಅನ್ನೋದು ನಿಮಗೆ ಸ್ವಲ್ಪನಾದ್ರೂ ಜ್ಞಾನ ಇಲ್ವಾ? ಇಷ್ಟೊತ್ತಾಗಿದೆ, ಎಲ್ಲ ಟೈಮ್ ಆಗಿದೆ ಅನ್ನೋದು, ಸಂಘ ಟೈಮ್ ಆಯಿತು ಅನ್ನೋದೊಂದು ಸ್ವಲ್ಪನಾದ್ರೂ ನಿಮ್ಗೇನು ಅನ್ನಿಸ್ಲಿಲ್ವಾ? ಲೇಟಾಗಿ ಬಂದಿದ್ದೀರಲ್ಲ ನೀವು. ಇಲ್ಲಿ ನೋಡಿ, ಮುಂದಿನ ವಾರದಿಂದ ಎಲ್ಲರೂ ಒಬ್ಬರು ಇಲ್ಲ ಅಂತಂದ್ರೂ ನಾನು ಇಲ್ಲಿ ದುಡ್ಡು ಕಟ್ಟಿಸ್ಕೊಳ್ಳೋದಿಲ್ಲ. ಇಲ್ಲಿ ನೋಡಿ ಸರ್, ನೀವೇನು ನಮ್ಮ ಮೇಲೆ ಜೋರು ಮಾಡೋ ಅಂಥದ್ದೇನಿಲ್ಲ. ನಾ ಸಂಘ ಮಾಡ್ತಾ ಇರೋದಕ್ಕೆ ನಿಮಗೆಲ್ಲ ಕೆಲಸ ಇರೋದು, ಸರಿನಾ? ನೀವು ಜೋರು ಮಾಡಬೇಡ್ರಿ ನಮ್ಮ ಮೇಲೆ. ಅದ್ಯಾಕೆ ಜೋರು ಮಾಡ್ತೀರಾ? ನಾವು ಮತ್ತೆ 1 ಗಂಟೆ ಕಾದಿದ್ರಲ್ಲ, ನೀವು ಅರ್ಧ ಗಂಟೆ ಕಾಯೋದಕ್ಕೆ ಎಷ್ಟಿದ್ದು ಮಾಡ್ತೀರಾ? ಅಲ್ಲ ಸರ್, ನಾವು ದುಡ್ಡು ತಗೊಂಡ್ಮೇಲೆ ಅದಕ್ಕೆ ಬಡ್ಡಿ ಕಟ್ಟಿಸ್ಕೊಂತೀರ. ಪ್ರತಿಯೊಂದೊಂದು ಬುಕ್ಕು ಪೆನ್ನು ಬೇಕು ಅಂತಂದರೆ ಎಲ್ಲ ನಮ್ಮ ತಗೊಳ್ದೆ ದುಡ್ಡು ಹಾಕ್ಸ್ಕೊಂತೀರ. ಎಲ್ಲದಕ್ಕೂ ನಮ್ಮ ತಗೊಳ್ದೆ ದುಡ್ಡು ಕಿತ್ಕೊಂತೀರ. ನಾವು ದುಡ್ಡು ಕಟ್ಟೋದ್ರಾಗೇ ನಿಮಗೂ ಸಂಬಳ ಕೊಡೋದು. ಮಾತಾಡಿದೆ ಮಾತು ಎಲ್ಲಿಗೆ ಹೋಗ್ತಾ ನನಗೆಲ್ಲ ಗೊತ್ತೈತೆ ಸಾ. ನಂತ ಮಾತಾಡಬೇಡ್ರಿ ನೀವು, ಯಾರ್ದಾಗ ಮಾತಾಡ್ದಂಗೆ ನಂತಾಗ ಮಾತಾಡಬೇಡ್ರಿ ನೀವು. ಬಿಡಕ್ಕ ಹೋಗ್ಲಿ, ಸುಮ್ಮನೆ ಕುಕ್ಕ. ಯಾಕೆ ಸುಮ್ಮನೆ ಮಾತಾಡಬೇಡ, ಸುಮ್ಮನೆ ಕುಕ್ಕ. ಇಲ್ಲಿ ಜಾದರಪ್ಪನ ಕಟ್ಟಿಸ್ಕೊಂಡು ಹೋಗ್ತಾರೆ. ಸುಮ್ಮನೆ ಕುಕ್ಕಲ್ಲಿ ತಾಯಿತಾರೆ. ಟೈಮ್ ಆಗೈತೆ, ಸಾರು ಬೇರೆ ಸಿಟ್ಟಾಗ್ಯವ್ರೆ. ನೀವೆಲ್ಲ ಅವಳು ಹೆದರಿಕೆ ಮತ್ತೆ ವೈ ಹಿಂಗೆ ಮಾತಾಡೋದು ಅಲ್ಲ. ಈ ವಯ್ಯನ ಮಾತ್ರ ನಾವು ಕಾಯಬೇಕು, ನಮ್ಮನ್ನು ಮಾತ್ರ ಈ ವೈ ಕಾಯಲ್ವಂತೆ. ಅದೇನು ಸರಿಯಾಗುತ್ತೆ? ಬಡ್ಡಿ 8 ಕಟ್ಟಿಸ್ಕೊಂತೀರ ಗೊತ್ತೇ? 50,000 ದುಡ್ಡು ಕೊಟ್ರೆ 8 ಬಡ್ಡಿ ಕಟ್ಟಿಸ್ಕೊಂತೀರ.
ಕಟ್ಟಿ 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 ಸಾಕಾಗುತ್ತೆ. ತೀರ್ತೇನ್ ಸಾ ಇನ್ನ ಇಲ್ಲ, ಇನ್ನು 5 ಕಂತ ಇದ್ದಾವೆ, ಇನ್ನು 10 ಕಂತ ಇದ್ದಾವೆ, ಇನ್ನು 20 ಕಂತ ಇದ್ದಾವೆ. ಬರೇ ಕೊಂತ ಅಂತ ಹೇಳೋದೇ ಆತು. ಯೋಟು ನಮ್ಮ ತಗೆ ಬಡ್ಡಿ ತಿಂತಾ ಇದ್ದೀರ ಅಂತ ನನಗೆ ಗೊತ್ತೈತಿ, ನನಗೆಲ್ಲ ಗೊತ್ತೈತಾ. ನಂತ ಮಾತಾಡಬೇಡ್ರಿ ನೀವು. ಯಾರ ತಗನ ಮಾತಾಡಿದಾಗ ನನ್ನ ತಗ ಮಾತಾಡಬೇಡ್ರಿ ನೀವು. ನೋಡಿ ಹೇಳಿರ್ತೀನಿ. ಇವಾಗ ನಿಮ್ಮನ್ನ ಕಾಯ ಅಂತದ್ದೇನಿಲ್ಲ. ನೀವು ಬೇಕಾದ್ರೆ ನಮ್ಮನ್ನ ಕಾಯ್ಬೇಕು, ನಮ್ಮಿಂದ ನಿಮಗೆ ಕೆಲಸ, ಸರಿನಾ? ನಿಮ್ಮಿಂದ ನಮಗೇನಲ್ಲ. ಏನಮ್ಮ ನೀನು ಹಿಂಗೆ ಮಾತಾಡ್ತಾ ಇದೀಯಾ? ಸುಮ್ಮನೆ ಕೂತ್ಕೊಳ್ಳಮ್ಮ. ಲೇಟಾಗಿ ಬಂದಿರೋದಲ್ದಲ್ಲೇ ಏನು ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು? ಸುಮ್ಮನಿರಿ ಸಾ. ಏನೇನು ನಿಮ್ಮನ್ನ ಯಾಕೆ ನಾವು ಕಾಯ್ಬೇಕು? ನಿಮ್ಮನ್ನ ಯಾಕೆ ನಾವು ಕಾಯ್ಬೇಕು ಅಂತ? ಏನು ಸಾರು ಅಂತ ಹೇಳಿ ನಿಮ್ಮನ್ನ ಕಾಯ್ಬೇಕಿ? ನೀವು ನಾವು ದುಡ್ಡು ಕಟ್ತಿರೋದ್ರಿಂದಲೇ, ಮತ್ತೆ ನಾವು ಸಂಘ ಮಾಡ್ತಾ ಇರೋದ್ರಿಂದಲೇ ನಿಮಗೆ ಕೆಲಸ. ನಾವು ಸಂಘ ಮಾಡಲಿಲ್ಲ ನಿಮ್ಗೆ ಯಾರು ಕೆಲಸ ಕೊಡ್ತಾರೆ? ಯಾರು ಕೆಲಸ ಕೊಡ್ತಾರೆ ನಿಮಗೆ? ಮಾತಾಡಿದ್ರೆ ಮಾತು ಎಲ್ಲಿಗೆ ಹೋಗ್ತಾವೆ? ನಾನಿಲ್ಲೋಡ, ನಾನು ಯಾರು ತಗೊಂಬಂದು ನನ್ನ ಮಾತಾಡಬೇಡಿ ನೀವು. ನೋಡಿ ಹೇಳಿರ್ತೀನಿ. ಏನೇನು ನಿಮ್ಮನ್ನು ಕಾಯ್ಬೇಕಂಬದು ಏನಿಲ್ಲ. ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಮಾಡಿದ್ರೆ ನಾನು ಕಾಯಬೇಕು, ನಾನು ಬರೋಲ್ಲ ನಾನು. ಯಾರು ಹೇಳಿದ್ರು ನಾನು ಬರೋಲ್ಲ ನಾನು. ನೀವು ನನ್ನೇ ಕಾಯಬೇಕು ನೀವು. ನಿಮ್ಮನ್ನ ಯಾಕೆ ನಾನು ಕಾಯಬೇಕು? 1 ಗಂಟೆ ಕಾದಿರೋದು ಹೋದ್ವಾರ ನನಗೆ ಎಷ್ಟು ಸೀಟ್ ಬಂದಿತ್ತಂದ್ರೆ ಅವತ್ತೇ ಗಲಾಟೆ ಮಾಡ್ತಿದ್ದೆ ನಾನು. ಈ ಬಿಡತ್ತೆ, ಹೋಗು ಸುಮ್ಮ ಕುಕ್ಕ, ಯಾಕ ಸುಮ್ಮ ಕುಕ್ಕಳತ್ತು. ನೋಡ್ರಿ ಅಮ್ಮ, ನೀವು ನಾನೀಗ ಹೇಳ್ತೀನಿ ನೋಡಿ, ಹಿಂಗೆಲ್ಲ ಮಾತಾಡೋ ಹಾಗಿದ್ರೆ ನಾನು ಇಲ್ಲಿ ಸಂಘಕ್ಕೆ ದುಡ್ಡು ಕಟ್ಟಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ನೀವು ಇಲ್ಲಿ ನೋಡಿ, ಎಲ್ಲರೂ ಕಲ್ತ್ಕೊಂಡು ಯಾರ್ದು ಅಮೌಂಟ್ ಎಷ್ಟೈತೆ ಎಲ್ಲ ಕರೆಕ್ಟಾಗಿ ದುಡ್ಡು ಕೊಡಿ, ಸೈನ್ ಹಾಕಿ ಹೋಗ್ತಾ ಇರಿ ಅಷ್ಟೇ. ಯಾರು ನಾನು ಕಾಯೋ ಅಂಥದ್ದೇನಿಲ್ಲ. ಹಂಗೆ ಸರ್, ಅವಳು ಸ್ವಲ್ಪ ಬಿಡಿ ಸರ್, ಕಟ್ಟಿಸ್ಕೊಳ್ಳಿ ಸರ್. ಇವಾಗ ಕಟ್ಟಿಸ್ಕೊಂಡಿಲ್ಲ ಅಂದರೆ ಹೋಗ್ಲಿ ಹೇಳು. ಇವ್ರು ಮಾತ್ರನ ಲೋನ ಇವತ್ತು ಹಾಕ್ತೀವಿ ನಾಳೆಗೆ ಹಾಕ್ತೀವಿ ಅಂತ ಹೇಳಿ 1 ವಾರ ತನಕ ಪರದಾಡ್ಸಿರು ನಮ್ಮನ್ನು. ನಾವು ಒಂದಿನ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಸಹಿಸ್ಕೊಂಬಲ್ಲ, ಟೈಮ್ ಸರಿಯಾಗಿ ಬಂದು ದುಡ್ಡು ಕಟ್ಟಬೇಕಂತ. ಒಂದಿನ ಮಿಸ್ ಆಗಂಗಿಲ್ಲ. ಇಂಥ ವಾರ ಶುಕ್ರವಾರ ಕಟ್ಟಬೇಕಂದ್ರೆ ಶುಕ್ರವಾರ ಕಟ್ಟಿಬಿಡ್ಬೇಕು, ಶನಿವಾರ ಕಟ್ಟಿಬಿಡ್ಬೇಕಂದ್ರೆ ಶನಿವಾರ ಕಟ್ಟಿಬಿಡ್ಬೇಕು. ನಮ್ಮನ್ನು ಮಾತ್ರ ಇವ್ರು ಪರದಾಟಿಸ್ತಾರೆ, ನಾವು ಮಾತ್ರ ಇವ್ರನ್ನ ಪರದಾಡ್ಸಂಗಿಲ್ಲ. ನೋಡಿ ಇದು ಹೆಂಗೈತಿ? ಇವ್ರದ್ದಾದ್ರೂ ಒಂದು ನ್ಯಾಯ, ನಮ್ದಾದ್ರೂ ಒಂದು ನ್ಯಾಯ. ನಾ ದುಡ್ಡು ಕಟ್ಟೋದು ನಮ್ಗೇನೇನು ಪುಕ್ಸಟ್ಟೆ ಕಡಲ್ಲ. ಬಡ್ಡಿನೂ ತಿಂತಾರೆ ನಮ್ಮ ತಾಗಿ, ಬಡ್ಡಿನೂ ದುಡ್ಡು ಕೊಟ್ಟ ಮೇಲೆ ಬಡ್ಡಿನೂ ಸಕ್ಕತ್ತಾಗಿ ತಿಂತಾರೆ. ಬಡ್ಡಿನೂ ಎಲ್ಲ ಸಕ್ಕತ್ತಾಗಿ ತಿಂದು ಮಾತಾಡ್ತಾರೆ ಇಲ್ಲಿ. ಸುಮ್ಮನೆ ಮಾತಾಡಿರೆ ನೋಡಿ, ಯಾರು ತಾಗ ಮಾತಾಡ್ದಂಗೆ ನನ್ನ ತಾಗ ಮಾತಾಡಬಾರ್ದು. ನನಗೆಲ್ಲ ಗೊತ್ತಾಗುತ್ತೆ. ಯೋಟ್ ಬಡ್ಡಿ ತಿಂತೀರಾ, ಯೋಟ್ ಇದು ಮಾಡ್ತೀರಾ ಅಂತ ಎಲ್ಲ ಗೊತ್ತೈತೆ ನನಗೆ. ಯೋಟ್ ಕಟ್ಟಿರೂ ಇನ್ನೂ ತೀರಿಲ್ಲ. ಅಷ್ಟೇ, ಬಣವೆಗೆ ಹುಲ್ಲಿರ್ದಂಗೆ ಆಗುತ್ತೆ ನಿಮಗೆ ಸಂಘಕ್ಕೆ ದುಡ್ಡು ಕಟ್ಟಕ್ಕೆ. ಯಾಕ ಬಿಡಾತು ಕುಕ್ಕಳತ್ತು. ಇವ ಅಂತಾನೆ ಸಿಟ್ಟು ನಾನು. ಇವಳು ಅಂತಾಳೇನು ಬಿಡಲ್ಲ. ಅವೈ ನೋಡು ಹೆಂಗೆ ಬೈತಾನೆ. ಮೊದಲೇ ಒಳ್ಳೆನಲ್ಲ ಅವನು, ಸಿಟ್ಟಾನೆ. ಇವಯ್ಯ ಸಾರು ನೋಡಿ ಕುಸ್ಮಮ್ಮ. ಮುಂದಿನ ವಾರದಿಂದನ ಟೈಮ್ ಸರಿ 9 ಗಂಟೆ ಕರೆಕ್ಟಾಗಿ ಇರ್ತೀವಿ ಸರ್. 8:15 ಇರಬೇಕಮ್ಮ, 8:15 ಕರೆಕ್ಟಾಗಿರಬೇಕು. ಅಲ್ಲ, ಬೋದ್ಕು ಬಾಳು ಮಾಡೋ ಹೊತ್ನಾಗ ಹುಡುಗರಿ ಪಡುಗರಿಗೆ ಸ್ಕೂಲಿಗೆ ಕಳಿಸ್ತಾರೆ. ಬೋದ್ಕು ಪಾಡ್ಕು ಮಾಡೋ ಹೊತ್ನಾಗ ಒಳ್ಳೆ ಗಂಡಸ್ರಿ ಮುದ್ದೆ ಮಾಡಿಕ್ಕ ಟೈಮ್ನಾಗೆ ನೀವು ಸಂಘದಾರ ಓದ್ತೀರ. ಅಲ್ಲ, ಗಂಡಸ್ರಿ ಮುದ್ದೆ ಮಾಡಿಕ್ಬೇಕ ಮನೆಯಾಗೆ ಅವರು ದುಡಿಯಕ್ಕೆ ಪಡಿಯಕ್ಕೆ ಹೋಗ್ತಾರೆ. ದುಡಿಯಕ್ಕೆ ಹೋಗೋರಿಗೆ ಮುದ್ದೆ ಮಾಡಿಕ್ಕಿರ್ತಾನೆ, ಅವರು ದುಡ್ಕೊಂಬಂದು ಕೊಡೋದು ಸಂಘಕ್ಕೆ ಪಂಗಕ್ಕೆ ಮುದ್ದೆ ದುಡ್ಡು ಕಟ್ಟಾಕಿ ಮುದ್ದೆ ಮಾಡಿಕ್ಕಿರಿ. ನಿಮಗೆ ಇಲ್ಲಿ ಸಂಘ ತಕ್ಕ ದುಡ್ಡು ಕಟ್ಟಕ್ಕೆ ಬರೋದು ನೀನು ಹೇಳೋತಾದ್ರೂ ಬರೋಲ್ಲ ಸಾ. ಹೇಳತ್ತಾದ್ರೂ ಬರೋಲ್ಲ. ಅವ್ರು ಕೂಲಿ ಹೋಗ್ದಂಗೆ ಇಲ್ಲೇ ಉಳ್ಕೊಂಡ್ರಿ ಅಷ್ಟೇ, ಸಂಘ ಕಟ್ಟಕ್ಕೆ ದುಡ್ಡು ಇರಲ್ಲ. ನೀವೇನು ಅದು ಯಾತ ಕೇಳಲ್ಲ. ನಮ್ಮನೆ ಪರಿಸ್ಥಿತಿ ಏನು ಅರ್ಥ ಮಾಡ್ಕೊಂಬಲ್ಲ. ತತ್ತರ್ರಿ ದುಡ್ಡು ಅಂತೀರ. ಬರೀ ಬಂದಿಲ್ಲಿ ಅಲ್ಲ ಸಾ. ನೀವು ನೀವು ಟೈಮ್ ಸರಿಯಾಗಿ ಬಂದಿದ್ರೆ ಹೇಳ್ರಿ ಸರ್. ಅಲ್ಲ, ನಾನು ಕೇಳೋದು ನನಗೆ ಉತ್ತರ ಕೊಡಿ. ನೀವು ಯಾರು ತಗ ಮಾತಾಡಬೇಡಿ, ನನ್ನ ಹತ್ರ ಮಾತಾಡಿ. ನೀವು ನನ್ನ ಹತ್ರ ಮಾತಾಡಿ, ಯಾರಿಗೂ ಉತ್ತರ ಕೊಡಬೇಡಿ, ನನಗೆ ಉತ್ತರ ಕೊಡ್ರಿ. ಇಲ್ಲಿ ಹೇಳ್ತೀನಿ. ಅಲ್ಲ, ನೀವೆಂದ ಟೈಮಿಗೆ ಸರಿಯಾಗಿ ಬಂದು ದುಡ್ಡು ಕಟ್ಟಿಸ್ಕೊಂಡು ಹೋಗಿದ್ರೆ ಹೇಳ್ರಿ ಸರ್. ಹೇಳ್ರಿ, ನಾನು ಇಂಥ ಕರೆಕ್ಟ್ ಟೈಮಿಗೆ ಬಂದಿದ್ದೀನಮ್ಮ ಅಂತ ಹೇಳ್ಬಿಡ್ರಿ. ನನ್ನ ಹತ್ರ ಮಾತಾಡ್ರಿ ಸರ್, ನೀವು ನನ್ನ ಹತ್ರ ಮಾತಾಡಿ. ಇದು ಜಾಸ್ತಿ ಆಗ್ತಿದೆಯಮ್ಮ. ನೀವೇನು ಇಷ್ಟೊಂದಿದ್ದು ನಾನು ದುಡ್ಡೇ ಕಟ್ಟಿಸ್ಕೊಳ್ಳಲ್ಲ. ಈಗಲೇ ಎದ್ದೊಳ್ತೀನಿ. ನಿಮಗೆಲ್ಲ ನಾನು ಉತ್ತರ ಕೊಡೋಕೆ ನಮ್ಮನ್ನು ಕಾಯ್ಬೇಕಷ್ಟೇ ನೀವು. ಈ ಸಾರ್ದೊಳ್ಳೆ ಸೆನಕಾತಪ್ಪ. ಅಲ್ಲ, ಇವ್ರನ್ನ ಕಾಯ್ಬೇಕಂತೆ ನೋಡಿ ರಸ್ಮಕ್ಕ. ನಾವೇ ಹೆಂಗೈತಿ? ಇವ್ರು ನಮ್ಮನ್ನು ಕಾಯ್ಬೇಕು. ನಾವು ದುಡ್ಡು ಕಟ್ತೀವಿ. ನಾವೇನೇನು ಇವ್ರದೇನು ತಿಂಬಲ್ಲ ಸಂಘದರ್ದೇನು. ನಾವಿನ್ನು ದುಡ್ಡು ಕಟ್ತೀವಿ. ಏನು ಅದ್ರಾಗೆ ಏನೋ ಒಂದು 10 ಎಕರೆ 20 ಎಕರೆ ಜಮೀನು ತಾಮಾರಂಗೆ ಒಂದು 20-30 ಸೈನ್ ಹಾಕ್ಸ್ಕೊಂತಾರೆ. ಎಲ್ಲನ ದುಡ್ಡು ಇದನ್ನೆಲ್ಲ ಇಸ್ಕೊಂತಾರೆ, ದುಡ್ಡು ಕಟ್ಟಿಸ್ಕೊಂತಾರೆ. ಪ್ರತಿಯೊಂದು ಎಲ್ಲ ಮಾಡಿಸ್ಕೊಂಡು ಸೈನ್ ಕೊಡೋದು ಇವರು. ದುಡ್ಡು ಕೊಡೋದು ಎಲ್ಲ ಸೈನು ಪೈನು ಎಲ್ಲ ಹಾಕ್ಕೊಂಡು ಯೋಟು ನಮ್ಮನ್ನು ಯೋಟ ಏನಿಸ್ತಾರೆ. ಅಲ್ಲಿ ಬರ್ರಿ ಲೋನ್ ಆಗುತ್ತೆ, ಇಲ್ಲಿ ಬರ್ರಿ, ಅಲ್ಲಿ ಸೈನ್ ಹಾಕ್ರಿ, ಇಲ್ಲಿ ಸೈನ್ ಹಾಕ್ರಿ, ಅವ್ರು ಬರ್ರಿ ಇವ್ರು ಬರ್ರಿ. ಅಯ್ಯೋ, ನಾವು ಬಡ್ಡಿ ಕೊಡ್ತೀವಿ, ನಾವು ಬಡ್ಡಿನೂ ಕಟ್ಟುತ್ತೀವಿ. ಬಡ್ಡಿನೂ ಕಟ್ಟಿಸ್ಕೊಂತಾರೆ. ಹಂಗೇನೆ ಯೋಟ್ ನಮ್ಮ ಮೇಲೆ ಇದು ಮಾಡ್ತಾರೆ. ಅವ್ರನ್ನೂ ಕಾಯ್ಬೇಕಂತ ನಾವು. ಬರಬೇಡ್ರಿ ಕಣ್ರಿ ಲಸ್ಮಕ್ಕ. ಇವು ಮಂಕ್ ಅಂತವ ಇವು. ಮಂಕ ಸ್ವಾಡ್ಗಳು ಇವೆಲ್ಲ. ಲಸ್ಮಕ್ಕ ನೀನು ಅಂತಾಳೆ ಕಡೆ. ಬಂದು ಎದ್ದೆದ್ದೆಸ್ಕೆಲ್ಲ ಬಂದು ಕುಕ್ಕಂತೀವಿ. ಸಾರು ಬರ್ತಾರೆ ಅಂತ ಅವಯ್ಯ ಹೇಳೋತ್ತಾದ್ರೂ ಬರಲ್ಲ. ಅಲ್ಲ, ಇದೊಳ್ಳೆ ಸಮಸ್ಯೆ ಆಗುತ್ತೆ. ಈ ಅಪ್ಪ ನಾವು ಕಾಯ ಅಂತದ್ದು. ಸಾರು ಬರ್ತಾರೆ ಅಂತ. ನೋಡಮ್ಮ, ಸುಮ್ಮನೆ ಮಾತಾಡ್ಬೇಡಿ. ನಾನು ಕಟ್ಟಿಸ್ಕೊಳ್ಳಲ್ಲ, ನಾನು ಎದ್ದು ಹೋಗ್ತೀನಿ. ಅದೇನು ಮಾಡ್ಕೊಂತೀರೋ ಮಾಡ್ಕೊಳ್ಳಿ. ಇದೆ ಕೈ ಒಬ್ಳಮ್ಮ ತಾಯಿ ಕಳ್ಸ್ತಾರ. ಅವಳು ಹಂಗೇನೆ ಸ್ವಲ್ಪ ಯಾಕೆ ಎದ್ದೋ ಬಿಡಿ ಸರ್. ಕಟ್ಟಿಸ್ಕೊಳ್ರಿ, ನಾವೆಲ್ಲ ಕೊಡ್ತೀವಿ. ಆಗ ಕಟ್ಟಿಸ್ಕೊಳ್ರಿ. ಯಾಕೆ ಲಸ್ಮಕ್ಕ ಸುಮ್ಮನೆ ದುಡ್ಡು ಇಸ್ಕೊಳ್ಳಿ ಅವಳ್ತಾಗೆ. ಯಾಕೆ ಸುಮ್ಮನೆ ದುಡ್ಡು ಕೊಡು. ಯಾಕೆ ಸಾರು ಸಿಟ್ಟಾಕ್ತಾರೆ. ಆಗ್ಲೇಳು, ಆಗ್ಲೆಂತಲೇ ಮಾತಾಡ್ತಿರೋದು. ನಾನೇನೇನು ಎದಕ್ಕೆ ಅಂತಾಳಲ್ಲ. ಆಗ್ಲೇಳು.
ಆದ್ರೆ ಗೊತ್ತಾಗುತ್ತೆ. ಸಂಗತ್ ಸಾರ್ನ ದುಡ್ಡು ಕಟ್ಟಿಸ್ಕೊಂಬಕ್ಕೆ ಬಂದಿರೋ ಸಾರ್ನಂತೂ ಜಾಡಿಸ್ಬಿಟ್ಲು ನಮಗೆ ಯಾಕೆ. ಸರಿಯಾಗಿ ಜಾಡಿಸ್ತಾಳೆ ಇಂಥ ಏನೋ ಸಿಕ್ಬಿಟ್ರೆ ಸರಿಯಾಗಿ ಜಾಡಿಸ್ತಾಳೆ. ಅಂದರೆ ಇವಳು ಕೇಳ್ತಾ ಇರೋದು ಒಂಥರ ಸರಿಯಾಗಿ ಐತಿ. ಅವರು ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ಟಿದ್ಮೇಲೆ ನಮ್ಮ ತಗೋ ಬಡ್ಡಿ ಎಲ್ಲ ಕಟ್ಟಿಸ್ಕೊಂತಾರೆ ಅಂತದ್ರಾಗೆ ಏನಂಗೆ ನಮ್ಮನ್ನ ಪರ್ದಾಡಿಸ್ತಾರೆ. ಇವಳು ಸರಿಯಾಗಿ ಕೇಳ್ತಾ ಇದ್ದಾಳೆ ಅಂಥವೆಲ್ಲ ಕೇಳ್ಕೊಂಡೆ ಯಾಕೈನೇ ಸರಿ. ಚೆನ್ನಾಗಿ ಕ್ವಚ್ಚನ್ ಮಾಡ್ತಾಳೆ. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.